ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. GTG ಕನ್ನಡ ಲಘುಹಾಸ್ಯ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ. ಅಂದ ಹಾಗೆ ಈ ದಿನದ ವಿಡಿಯೋ ದಾರಿ ಯಾವುದಯ್ಯ. ವಿಖ್ಯಾತ ವಿಜ್ಞಾನಿ ಐನ್ಸ್ಟೀನ್ ರವರ ಸಾಪೇಕ್ಷತಾ ಸಿದ್ಧಾಂತ ವಿಶ್ವಪ್ರಸಿದ್ಧವಾದಾಗ ಅವರ ಮನೆಯ ಟೆಲಿಫೋನ್ ನಂಬರ್ ಅನ್ನು ಕೇಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಯಿತು. ಐನ್ಸ್ಟೀನ್ ರವರ ಕಚೇರಿಗೆ ಫೋನ್ ಮಾಡಿ ಐನ್ಸ್ಟೀನ್ ರವರ ಫೋನ್ ನಂಬರ್ ಕೇಳಿ ವಿಜ್ಞಾನಿಗೆ ಕರೆ ಮಾಡಿ ಪದೇ ಪದೇ ತೊಂದರೆ ಕೊಡ್ತಿದ್ದರು. ಇದನ್ನು ತಪ್ಪಿಸಲಿಕ್ಕಾಗಿ ಐನ್ಸ್ಟೀನ್ ರವರು ತಮ್ಮ ಕಚೇರಿಯಲ್ಲಿ ಇನ್ನು ಮುಂದೆ ಯಾರಿಗೂ ಅನಾವಶ್ಯಕವಾಗಿ ನನ್ನ ನಿವಾಸದ ಫೋನ್ ನಂಬರನ್ನು ಕೊಡಬೇಡಿ ಅಂದರು. ಕಚೇರಿಯವರು ಒಪ್ಕೊಂಡ್ರು. ಸ್ವಲ್ಪ ಸಮಯ ಕಳೆಯಿತು. ಒಂದು ದಿನ ರಾತ್ರಿ 8 ಗಂಟೆಯ ಸಮಯ ಐನ್ಸ್ಟೀನ್ ರವರ ಕಚೇರಿಗೆ ಒಂದು ಅನಾಮಧೇಯ ಟೆಲಿಫೋನ್ ಕರೆ ಬಂತು. ಕರೆ ಮಾಡಿದಾತ ಹೇಳ್ದ, ದಯವಿಟ್ಟು ನನಗೆ ಐನ್ಸ್ಟೀನ್ ಅವರ ಮನೆಯ ಟೆಲಿಫೋನ್ ನಂಬರ್ ಕೊಡಿ. ಆಗ ಕಚೇರಿಯ ಮುಖ್ಯಸ್ಥ ಹೇಳ್ದ, ನೋಡಿ, ಐನ್ಸ್ಟೀನ್ ರವರೇ ಹೇಳಿದ್ದಾರೆ ಅವರ ಮನೆಯ ಟೆಲಿಫೋನ್ ನಂಬರ್ ಯಾರಿಗೂ ಕೊಡಬಾರ್ದು ಅಂತ. ಆಗ ಕರೆ ಮಾಡಿದ ವ್ಯಕ್ತಿ ಪಿಸು ಧ್ವನಿಯಲ್ಲಿ ಹೇಳ್ದ, ಬೇರೆ ಯಾರಿಗೂ ಕೊಡಬೇಡಿ, ನಾನೇ ಐನ್ಸ್ಟೀನ್, ನನಗೆ ನನ್ನ ಮನೆಯ ದಾರಿ ಮರೆತು ಹೋಗಿದೆ, ಮನೆಯ ಟೆಲಿಫೋನ್ ನಂಬರ್ ನೆನಪಿಲ್ಲ, ದಯವಿಟ್ಟು ಫೋನ್ ನಂಬರ್ ಕೊಡಿ ಅಂದರು. ಇದು ಐನ್ಸ್ಟೀನ್ ರವರ ಜೀವನದಲ್ಲಿ ನಡೆದ ನೈಜ ಘಟನೆ. ನಮ್ಮಲ್ಲಿ ಸುಮಾರು ಜನರಿಗೆ ಈ ತರಹ ದಾರಿ ಮರೆತು ಹೋಗುವ ಗುಣ ಇದೆ. ಒಬ್ಬ ಮಹಾನುಭಾವನ ಮನೆಯಲ್ಲಿ ಬೆಕ್ಕೊಂದು ಗಲೀಜು ಮಾಡ್ತಿತ್ತು. ಹಾಸಿಗೆಯ ಮೇಲೆ ಹೇಸಿಗೆ ಮಾಡ್ತಿತ್ತು. ಈ ದರಿದ್ರ ಬೆಕ್ಕನ್ನು ಕಾಡಲ್ಲಿ ಬಿಟ್ಟು ಬನ್ನಿ ಅಂತ ಮನೆ ಯಜಮಾನತಿ ಆಜ್ಞೆ ಮಾಡಿದ್ಲು. ಆಜ್ಞಾಪಾಲಕ ಗಂಡ ಈ ಬೆಕ್ಕನ್ನು ಚೀಲದಲ್ಲಿಟ್ಟು ಚೀಲದ ಬಾಯಿ ಬಿಗಿದು ಬೆಕ್ಕಿಗೆ ಉಸಿರಾಡಕ್ಕೆ ಒಂದು ರಂಧ್ರ ಮಾಡಿ ಬೆಕ್ಕು ತುಂಬಿದ ಚೀಲವನ್ನು ಬುಟ್ಟಿಯೊಂದರಲ್ಲಿಟ್ಟು 2-3 ಮೈಲು ದೂರದ ಕಾಡಿಗೆ ಒಯ್ದು ಕಾಡಿನ ನಡುವೆ ಬೆಕ್ಕನ್ನು ಹೊತ್ತು ಬೆಕ್ಕಿಗೆ ದಾರಿ ತಪ್ಪಿಸಲಿಕ್ಕಾಗಿ 5-6 ಸುತ್ತು ತಿರುಗಿದ. ನಂತರ ಚೀಲದ ಬಾಯಿ ಬಿಚ್ಚಿ ಬೆಕ್ಕನ್ನು ಹೊರಗೆ ಬಿಟ್ಟ. ಕಾಡಿಂದ ಮನೆಗೆ ಹೊರಟ. ಆದರೆ ಏನು ಮಾಡಿದರೂ ಮನೆಯ ದಾರಿ ಸಿಗಲಿಲ್ಲ. ಆಗ ಬುಟ್ಟಿಯಿಂದ ಚಂಗನೆ ನೆಗೆದ ಬೆಕ್ಕು ಮುಂದೆ ಮುಂದೆ ಹೋಯಿತು. ಬೆಕ್ಕಿನ ಯಜಮಾನ ಅದರ ಹಿಂದೆ ಹಿಂದೆ ಹೋದ. ಬೆಕ್ಕಿನ ಮಾರ್ಗದರ್ಶನದಲ್ಲಿ ಈ ಮಹಾಶಯ ಕೊನೆಗೂ ಮನೆ ಸೇರಿದ. ನಾನು ದಾರಿಯನ್ನು ನೆನಪಿಟ್ಟುಕೊಳ್ಳೋದ್ರಲ್ಲಿ ಸ್ವಲ್ಪ ಹೀಗೆ, ಕೆಲವೊಮ್ಮೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ದಾರಿ ಕಂಡುಕೊಂಡು ಹೋಗೋದು. ಗೂಗಲ್ ಮ್ಯಾಪ್ ಕೆಲಸಕ್ಕೆ ಬಾರದ ಕಡೆಗೆ ಹೋಗೋದಾದರೆ ಜೀವಂತವಾದ ನೆಟ್ವರ್ಕ್ ಬೇಕಿಲ್ಲದ ಗೂಗಲ್ ಮ್ಯಾಪನ್ನು ಒಯ್ತೀನಿ. ಅದ್ಯಾವುದು ನೆಟ್ವರ್ಕ್ ಬೇಕಿಲ್ಲದ ಗೂಗಲ್ ಮ್ಯಾಪ್ ಅಂದ್ರೆ ಅದು ನನ್ನ ಹೆಂಡತಿ ಅಥವಾ ಮಗ. ನನ್ನ ಹಿಂದೆ ಅಥವಾ ಪಕ್ಕದಲ್ಲಿದ್ದರೆ ಧೈರ್ಯದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗ್ತೇನೆ. KS ನರಸಿಂಹಸ್ವಾಮಿಯವರ ಹಾಡಿದೆಯಲ್ಲ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ. ಹಾಗೆ ಈ ಇಬ್ಬರಲ್ಲಿ ಯಾರಾದರೊಬ್ಬರಿದ್ದರೆ ನಾನು ದಾರಿ ಮರೆತರೂ ನನ್ನ ಗಮ್ಯಸ್ಥಾನವನ್ನು ಅವರು ಸೇರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದ್ಯಾಕೋ ನನಗೆ ಒಮ್ಮೆ ಹೋದ ಅಥವಾ ಮನೆಯ ಗುರುತು ಮರೆತು ಹೋಗುತ್ತೆ. ಕಂಪ್ಯೂಟರ್ನಲ್ಲಿ ಬೇಡದ ಫೈಲ್ ಡಿಲೀಟ್ ಮಾಡಿದ ಹಾಗೆ ಇಲ್ಲೂ ಆಟೋಮ್ಯಾಟಿಕ್ ಆಗಿ ದಾರಿ ಬಹುಶಃ ನನ್ನ ಮೆದುಳಿನಿಂದ ಡಿಲೀಟ್ ಆಗುತ್ತೆ. ಬೆಂಗಳೂರಿನಲ್ಲೊಮ್ಮೆ ಡ್ಯೂಟಿಗೆ ಹೋದಾಗ ಸೌತ್ ಎಂಡ್ ಸರ್ಕಲ್ನಲ್ಲಿ ಇಳಿಯಬೇಕಾದ ನಾನು ಸೌತ್ ಎಂಡಲ್ಲಿ ಇಳಿದು ಪುನಃ ಆಟೋಗೆ 50 ರೂಪಾಯಿ ಕೊಟ್ಟು ಬೇಕಾದ ಸ್ಥಳವನ್ನು ಪುನಃ ತಲುಪಿದೆ. ಈ ಥರದ ಅನುಭವ ನನಗೆ ಮಾತ್ರ ಆದದ್ದು. ಆದ್ದರಿಂದ ಬೇಂದ್ರೆಯವರ ಹಾಡಿನಂತೆ ಯಾರಿಗೂ ಹೇಳೊಣ್ಣು ಬ್ಯಾಡ ಅಂತ ತೀರ್ಮಾನಿಸಿದೆ. ಆದರೂ ಬಾಯಿ ತಪ್ಪಿ ಹೀಗಾಗಿದೆ ಅಂತ ಸಹೋದ್ಯೋಗಿಗಳಲ್ಲಿ ಹೇಳಿದಾಗ ಒಬ್ಬರು ಮೆತ್ತಗೆ, ನನಗೂ ಹೀಗಾಗಿತ್ತು ಸರ್ ಅಂದರು. ಓ, ನನ್ನ ಹಾಗೆ ಯಾರೋ ಒಬ್ಬರಿದ್ದಾರಲ್ಲ ಅಂತ ಭಾಳ ಖುಷಿಯಾಯಿತು. ಕೆಳವರ್ಗದ ಪ್ರಾಣಿಗಳು ಹೋದ ದಾರಿ ಮರೆಯದಿರಲು ಬೇರೆ ಬೇರೆ ಟೆಕ್ನಿಕ್ಗಳನ್ನು ಮಾಡಿಕೊಂಡಿವೆ. ಉದಾಹರಣೆಗೆ, ನಾಯಿಯ ಟೆಕ್ನಿಕ್ಕನ್ನು ನಾವು ಮಾಡಲು ಸಾಧ್ಯವೇ ಇಲ್ಲ. ನನಗೆ ಒಬ್ಬನೇ ಹೋದಾಗ 2-3 ತಿರುವುಗಳು ಕಂಡ ಕೂಡಲೇ ಗಲಿಬಿಲಿಯಾಗುತ್ತದೆ. ರಾಬರ್ಟ್ ಫ್ರಾಸ್ಟ್ ಎಂಬ ಇಂಗ್ಲಿಷ್ ಕವಿ ತನ್ನ ದ ರೋಡ್ ನಾಟ್ ಟೇಕನ್ ಎಂಬ ಪದ್ಯದಲ್ಲಿ ಹೀಗೆ ಹೇಳುತ್ತಾನೆ, 2 roads diverged in a yellow woods, sorry I could not travel ಅಂತ ಗಲಿಬಿಲಿಗೊಳಗಾದ ಕೊನೆಗೆ ಈ ತೀರ್ಮಾನಕ್ಕೆ ಬರ್ತಾನೆ, I took the one less traveled by
ಆ್ಯಂಡ್ ದಟ್ ಹ್ಯಾಸ್ ಮೇಡ್ ಆಲ್ ದ ಡಿಫರೆನ್ಸ್. ಅಂದರೆ ಆತ ಕಡಿಮೆ ಸವೆದ ದಾರಿಯನ್ನು ಆಯ್ಕೆ ಮಾಡಿಕೊಂಡ. ನಾವಾದರೆ ಹೆಚ್ಚು ಸವೆದ ಎಲ್ಲರೂ ಓಡಾಡೋ ದಾರಿಯನ್ನು ಆಯ್ಕೆ ಮಾಡಿಕೋತಿದ್ವೋ ಏನೋ. ಅದಕ್ಕೋಸ್ಕರ ದಾರಿ ಮರೆತು ಹೋಗುವ ನನ್ನಂತಹ ಕೆಲವರಿಗೆ ನನ್ನದೊಂದು ಪುಕ್ಕಟೆ ಸಲಹೆ. ನೀವು ಕೂಡ ದಾರಿ ಮರೆಯೋರಾದರೆ ಸ್ಕೂಟ್ರಲ್ಲಾದರೆ ನಿಮ್ಮ ಹಿಂದೆ, ಕಾರಲ್ಲಾದರೆ ನಿಮ್ಮ ಎಡ, ನಡೆಯೋದಾದರೆ ನಿಮ್ಮ ಪಕ್ಕ, ಜೀವಂತ ಗೂಗಲ್ ಮ್ಯಾಪ್ ಅಂದರೆ ನಿಮ್ಮ ಅರ್ಧಾಂಗಿಯೋ ಅಕ್ಕ ತಂಗಿಯೋ ಮಗನೋ ಮಗಳನ್ನು ಕರ್ಕೊಳ್ಳಿ. ಇಲ್ಲ ಅಂದರೆ ದಾಸರ ಪದದಂತೆ ದಾರಿಯಾವುದಯ್ಯ ಅಂತ ಕಂಡವರನ್ನು ಕೇಳಬೇಕಾಗುತ್ತೆ. ನಮಸ್ಕಾರ.